ಸಾಲದ ಕಂತು ಕಟ್ಟಿಲ್ಲ ಅಂತ ಹಸುಗಳನ್ನ ಸೀಸ್ ಮಾಡಿದ್ದಾರೆ. ರೈತನಿಗೆ ಬೆದರಿಕೆ ಹಾಕಿ ಹಸುಗಳನ್ನ ಸೀಸ್ ಮಾಡಿ ದಬ್ಬಾಳಿಕೆ ನಡೆಸಿರೋ ಶಿವಮೊಗ್ಗದ ಸಿದ್ಲಿಪುರ ಗ್ರಾಮದಲ್ಲಿ ಖಾಸಗಿ ಫೈನಾನ್ಸ್ನವರ ಕೃತ್ಯ. ರೈತನಿಗೆ ಬೆದರಿಕೆ ಹಾಕಿ ಆ ರೈತನ ಹಸುಗಳನ್ನ ಬಲವಂತವಾಗಿ ದೌರ್ಜನ್ಯ ಮಾಡಿ ಕಿತ್ಕೊಂಡು ಹೋಗಿದ್ದಾರೆ. ಸಿದ್ಲಿಪುರ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ಖಾಸಗಿ ಫೈನಾನ್ಸ್ನವರ ಕೃತ್ಯ. ಭರತ್ ಅನ್ನುವಂತಹ ರೈತನಿಗೆ ಸೇರಿದ ಹಸುಗಳು ಒಂದು ತಿಂಗಳ ಸಾಲದ ಕಂತು 9,300 ರೂಪಾಯಿ ಇತ್ತು. 9,300 ರೂಪಾಯಿ ಬಾಕಿ ಇತ್ತು ಕಟ್ಟೋದು. ಅದಕ್ಕಾಗಿ ಒಂದು ಎತ್ತು ಮತ್ತು 2 ಹಸುಗಳನ್ನ ಸೀಸ್ ಮಾಡ್ಕೊಂಡು ಹೋಗಿದ್ದಾರೆ ಖಾಸಗಿ ಫೈನಾನ್ಸ್ನವರು. ಹಸುಗಳ ಖರೀದಿಗಾಗಿನೇ ಇವರು ಸಾಲವನ್ನ ಮಾಡಿದ್ರು. ಬಾಕಿ ಒಂದು ಕಂತು ಉಳಿದಿದ್ದು. ಆ ಒಂದು ಕಂತನ್ನ ಕಟ್ಟೋದಕ್ಕೆ ವಿಳಂಬವಾದಂತಹ ಕಾರಣಕ್ಕಾಗಿ ಆಯ್ ಅನ್ನುವಂತಹ ಖಾಸಗಿ ಫೈನಾನ್ಸ್ನವರ ದಬ್ಬಾಳಿಕೆ ದೌರ್ಜನ್ಯ ರೈತನ ಮೇಲೆ ಈ ರೀತಿಯಾಗಿ ನಡೆದಿದೆ. ನನ್ನ ಹೆಸರು ಮೇಲೆ ಲೋನ್ ಮಾಡಿದ್ದಾರೆ, ಹಸುಗಳ ಮೇಲೆ ಲೋನ್ ಇಲ್ಲ. ನಾನು ತಿಂಗಳ ಕಟ್ತಾ ಇದ್ದೀನಿ ಸರ್. ಈಗ ಅವೆಲ್ಲ ಭಾಳ ಕಮ್ಮಿ ಮಾಡಿದ್ದಾರೆ. ನಾನು ಬಂಗಾರ ಎಲ್ಲ ಅಡವೆಟ್ಟಿ 20 ವರ್ಷ ಕಟ್ಟಿದ್ದೇನೆ. ಕಟ್ಟಕ್ಕಾಗಿಲ್ಲ ಸರ್. ಹೆಸರು ಭರತ್ ಇಲ್ಲಿ ಮನೆ ಒಂದು ವರ್ಷ ಆಯ್ತು. 2 ವರ್ಷ ಕಂತು ಮಾಡ್ಕೊಂಡಿರೋದು 24 ಕಂತು. 1 ವರ್ಷ ಕೊಟ್ಟಿದ್ದೆ. 1 ವರ್ಷ ಕಟ್ಟಿದೆ ಸರ್. ನಿಂತು ಇಲ್ಲ ತಿಂಗಳು ಕಟ್ಟಿದ್ದಿಲ್ಲ. ಈಗ ತಿಂಗಳಿಗೋಸ್ಕರ ಬಂದು ಅಪ್ರೂವಲ್ ಇಟ್ಕೊಂಡಿದೆ ಸರ್. ಸರ್ EMI ಎಷ್ಟು? 9,000 ಸರ್. 9,000 ಎಷ್ಟು ತಿಂಗಳು? 9,000. ಸರ್ಕಾರಿ ಸ್ಥಳಗಳಲ್ಲಿ ಖಾಸಗಿ ಕಾರ್ಯಕ್ರಮಕ್ಕೆ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಂಘ ಸಂಸ್ಥೆಗಳ ಕಾರ್ಯಕ್ರಮಕ್ಕೆ ಅನುಮತಿ ವಿಚಾರ ಸರ್ಕಾರದ ಆದೇಶಕ್ಕೆ ಧಾರವಾಡ ಹೈಕೋರ್ಟ್ ಪೀಠ ತಡೆ ನೀಡಿದೆ. ಒಂದು ಹಂತದಲ್ಲಿ ರಾಜ್ಯ ಸರ್ಕಾರದ ಈ ಆದೇಶಕ್ಕೆ ಹಿನ್ನಡೆ. ಸಂಘ ಸಂಸ್ಥೆಗಳ ಕಾರ್ಯಕ್ರಮಕ್ಕೆ ಅನುಮತಿ ಪಡೆಯಲೇಬೇಕು ಅನ್ನುವಂತಹ ಹೊಸ ಆದೇಶವನ್ನೇನು ಸರ್ಕಾರ ಮಾಡಿತ್ತು, ಅದಕ್ಕೆ ಧಾರವಾಡ ಹೈಕೋರ್ಟ್ ಪೀಠ ಈಗ ತಡೆ ನೀಡಿ RSSಗೆ ಅಂಕುಶ ಹಾಕಲು ಮುಂದಾಗಿದ್ದಂಥ ಸರ್ಕಾರಕ್ಕೆ ಹಿನ್ನಡೆ. ಸಹಜವಾಗಿ ರಾಜ್ಯ ಸರ್ಕಾರದ ಆದೇಶಕ್ಕೆ ಮಧ್ಯಂತರ ತಡೆ ಕೊಟ್ಟಿದೆ ಹೈಕೋರ್ಟ್. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂತಹ ಹೈಕೋರ್ಟ್ ಪೀಠ ಆದೇಶವನ್ನು ಹೊರಡಿಸಿರೋದು. ಸರ್ಕಾರ, ಗೃಹ ಇಲಾಖೆ, ಹುಬ್ಬಳ್ಳಿ ಕಮಿಷನರ್ಗೆ ಕೂಡ ನೋಟಿಸ್ ಅನ್ನು ನೀಡಲಾಗಿದೆ. ಅಕ್ಟೋಬರ್ 18, 2025 ರಾಜ್ಯ ಸರ್ಕಾರದ ಆದೇಶ. ಪ್ರಶ್ನೆ ಮಾಡಿದ್ದಂತಹ ಸಂಸ್ಥೆ ಈ ಬಗ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿತ್ತು. ಆದೇಶವನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ ಮೆಟ್ಟಿಲನ್ನ ಏರಿತ್ತು ಪುನಶ್ಚೇತನ ಸಂಸ್ಥೆ. ಇದು ಸರಿನಾ ಅನ್ನುವಂಥ ಅರ್ಥದಲ್ಲಿ ಅರ್ಜಿ ವಿಚಾರಣೆ ನಡೆಸಿದಂತಹ ಧಾರವಾಡ ಹೈಕೋರ್ಟ್ ಪೀಠ ರಾಜ್ಯ ಸರ್ಕಾರದ ಆದೇಶಕ್ಕೆ ಈಗ ಮಧ್ಯಂತರ ತಡೆ ನೀಡಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ ನವೆಂಬರ್ 17ನೇ ತಾರೀಖಿಗೆ. ಒಂದು ಪುನಶ್ಚೇತನ, ಒಂದು ವಿ ಕೇರ್ ಫೌಂಡೇಶನ್ ಅಂತ, ಇನ್ನೆರಡು ರಾಜೀವ್ ಮಲ್ಹಾರ್ ಪಾಟೀಲ್ ಕುಲಕರ್ಣಿ ಅಂತ ಒಬ್ರು ಧಾರವಾಡದವರು, ಒಬ್ರು ಬೌದ್ಧ ಪ್ರಚಾರಕರಿದ್ದಾರೆ ಬೆಳಗಾಂದವರು, ಅವರು ಉಮಾ ಚವ್ಹಾಣ್ ಅಂತ ಹೇಳಿ. ಇವ್ರು 4 ಜನ ಸರ್ಕಾರದ ಆದೇಶದ ಬಾಧಿತವಾಗಿ ಅವ್ರ ಪಬ್ಲಿಕ್ ಪ್ಲೇಸಸ್, ಪಾರ್ಕ್ ಏನು ಯೂಸ್ ಮಾಡ್ತಾರೆ, ಈ ಆದೇಶದಿಂದ ಅವ್ರಿಗೆ ನಿರ್ಬಂಧನೆ ಹಾಕಂಗಾಗಿತ್ತು. ಸೊ ಹೀಗಾಗಿ ಅವ್ರು 4 ಜನ ಸೇರಿ ಗೌರ್ಮೆಂಟ್ ಆರ್ಡರ್ನ ಚಾಲೆಂಜ್ ಮಾಡಿದ್ದಾರೆ. ಮೇನ್ ಗ್ರೌಂಡ್ ಅಂತಂದರೆ ಆರ್ಟಿಕಲ್ 19, ಆರ್ಟಿಕಲ್ 14 ವೈಲೇಟ್ ಆಗುತ್ತೆ ಅಂತ ಹೇಳಿ. ಇವತ್ತು ಕೋರ್ಟು ಅದನ್ನು ಮೇಲ್ನೋಟಕ್ಕೆ ಇದು ಆರ್ಟಿಕಲ್ 19 ವೈಲೇಟ್ ಆಗುತ್ತೆ ಅಂತ ಹೇಳಿ ಮಧ್ಯಂತರ ಆದೇಶ ನೀಡಿದೆ. ಸರ್ಕಾರದ ಆದೇಶಕ್ಕೆ ತಡೆ ನೀಡಿ ಇದು ಯಾರಿಗೂ ಅಪ್ಲೈ ಆಗೋಂಗಿಲ್ಲ ಅಂತಂದು ಮಧ್ಯಂತರ ಆದೇಶ ಮಾಡಿದೆ. ಮುಂದೆ 17ನೇ ತಾರೀಕಿಗೆ ಹಿಯರಿಂಗ್ ಇಟ್ಕೊಂಡಿದ್ದಾರೆ. ಸರ್ಕಾರದವ್ರಿಗೆ 1:15 ಮೆನ್ಷನ್ ಮಾಡಿ ನಾಳೆ ತೋರಿ ಅಂತಂದರು. ನೀವು ಬೇಕು ಅಂದರೆ ಸ್ಟೇ ವೆಕೇಟ್ ಮಾಡಲಿಕ್ಕೆ ಅರ್ಜಿ ಹಾಕಿ ಅಂತಂದು ಕೋರ್ಟ್ನವ್ರು ಹೇಳಿದ್ದಾರೆ. ಅದಾದ ನಂತರ ಕೋರ್ಟ್ ಮುಂದೆ ಒಂದು ಅರ್ಜಿಯನ್ನು ಪುನಶ್ಚೇತನ ಸೇವಾ ಸಂಸ್ಥೆಯಿಂದ ಸಲ್ಲಿಸಲಾಗಿತ್ತು. ಕಾರಣ ಇಷ್ಟೇ, ಯಾವುದೇ ಸಾರ್ವಜನಿಕ ಜಾಗ ಇದ್ದರೂ ಕೂಡ ಅದು ಸಾರ್ವಜನಿಕರಿಗೆ ಮುಕ್ತವಾಗಿ ಅವಕಾಶ ಇರಬೇಕು. ಯಾವುದೇ ಒಂದು ಮೈದಾನ ಇರ್ಬೋದು, ಅಥವಾ ಒಂದು ಪಾರ್ಕ್ ಇರ್ಬೋದು, ಯೋಗ ಮಾಡುವಂಥ ಚಟುವಟಿಕೆ ಇರ್ಬೋದು, ಫಿಸಿಕಲಿ ಆ್ಯಕ್ಟಿವಿಟೀಸ್ ಇರ್ಬೋದು, ಇದೆಲ್ಲದಕ್ಕೂ ಮುಕ್ತವಾಗಿ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಸರ್ಕಾರ ತೆಗೆದುಕೊಂಡಿರುವಂಥ ನಿರ್ಧಾರಕ್ಕೆ ಅದು ಸರಿಯಾದ ನಿರ್ಧಾರ ಅಲ್ಲ, ಅದಕ್ಕೆ ಮುಕ್ತವಾಗಿ ನಮಗೆ ಮತ್ತು ಅದನ್ನು ತೆಗಿಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಇವತ್ತು ಹೈಕೋರ್ಟಲ್ಲಿ ಅದನ್ನು ವಿಚಾರಣೆ ನಡೆಸಿ ಅದಕ್ಕೆ ಸ್ಟೇ ತಂದಿರೋದು ಒಂದು ಹಂತದ ಒಂದು ಸಮಾಧಾನ ಆಗಿದೆ. ಇದನ್ನು ಮುಂದುವರೆದು ಇದಕ್ಕೆ ಇನ್ನೂ ಹೆಚ್ಚಿನ ಒಂದು ನ್ಯಾಯ ಸಿಗಬೇಕು ಅನ್ನೋದು ಅಪೇಕ್ಷೆನೂ ಇದೆ. ಸಾರ್ವಜನಿಕರ ಪರವಾಗಿ ನಾನು ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ನಾನು ಅರ್ಜಿಯನ್ನು ಹಾಕಿದ್ದು ಇದೆ. ಅದರಲ್ಲಿ ಒಂದು ಹಂತದ ಒಂದು ಯಶಸ್ಸು ಸಿಕ್ಕಿದೆ. ಕಾನೂನು ಹೋರಾಟ ಇನ್ನು ಮುಂದೆ ನೋಡಬೇಕು. ಈಗ 17ನೇ ತಾರೀಕು ಮತ್ತೆ ವಿಚಾರಣೆ ಇದೆ. ಆ ವಿಚಾರಣೆ ನೋಡಿಕೊಂಡು ಮುಂದೆ ಏನು ಅಂತ ನಿಶ್ಚಯ ಮಾಡ್ತೀವಿ. ಹೈಕೋರ್ಟ್ ತಡೆ ಕುರಿತಂತೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ಮಧ್ಯೆ ಈಗ ಜಟಾಪಟಿನೇ ಶುರುವಾಗ್ಬಿಟ್ಟಿದೆ. ಯಾರು ಏನ್ ಹೇಳಿದ್ರು ನೋಡಿ. ಧಾರವಾಡದಲ್ಲಿ ಸ್ಟೇ ಕೊಟ್ಟಿದ್ದಾರೆ.
ಅದು ಅದ್ರ ಮೇಲೆ ಅಪೀಲ್ ಆಗ್ತೇವೆ. ಅದಕ್ಕೆ ಅದರ ವಿರುದ್ಧ ಜಡ್ಜ್ಮೆಂಟ್ ವಿರುದ್ಧ ಆರ್ಡರ್ಸ್ ವಿರುದ್ಧ ಅಪೀಲ್ ಆಗ್ತೇವೆ. ಸ್ಟೇ ಆರ್ಡರ್ಸ್ ಕೊಟ್ಟಿದ್ದಾರಲ್ಲ ಅದ್ರ ವಿರುದ್ಧ ಅಪೀಲ್ ಆಗ್ತೀವಿ. ಸರ್ಕಾರದ ಕುತಂತ್ರ ಷಡ್ಯಂತ್ರಕ್ಕೆ ರಾಜ್ಯ ಉಚ್ಚ ನ್ಯಾಯಾಲಯದ ತೀರ್ಪಿಂದ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ. ಅವರ ಕುತಂತ್ರ ಷಡ್ಯಂತ್ರಕ್ಕೆ ಒಂದು ರೀತಿ ತಡೆ ಕೊಟ್ಟಂತಾಗಿದೆ. ಸೂರ್ಯನಂತೆ ಪ್ರಕಾಶಮಾನವಾಗ್ತಿರುವಂಥ ಒಂದು ಸಂಘಟನೆ. ಯಾವತ್ತೂ ಸಹ ಸೂರ್ಯನಂತೆ ವೈಚಾರಿಕವಾದ ಆ ಸಂಘಟನಾತ್ಮಕವಾದಂಥ ಬೀಜವನ್ನು ಆ ಕಾಲದಲ್ಲಿ ಅಡುಗೆವಾರರಂಥವ್ರು ಬಿತ್ತಿ ಅದು ಹೆಮ್ಮರವಾಗಿ ಇವತ್ತು ಫಲ ಕೊಡ್ತಿರುವಂಥ ಸಂದರ್ಭ. ಹಾಗಾಗಿ RSS ಇದುವರೆಗೂ ಯಾರನ್ನೂ ಸಹ ದ್ವೇಷಿಸಿಲ್ಲ, ಯಾರನ್ನೂ ಯಾವುದೇ ರೀತಿ ತಾರತಮ್ಯ ಭೇದ ಭಾವ ಮಾಡಿಲ್ಲ. ಬ್ಯಾನ್ ಮಾಡಲಿಕ್ಕೆ ನಿಮ್ಗೆ ಸಾಧ್ಯ ಇಲ್ಲ ಮತ್ತು RSSನ ಕಾರ್ಯಚಟುವಟಿಕೆಯಲ್ಲಿ ನೌಕರದಾರರು ಭಾಗವಹಿಸಬಾರ್ದು ಅಂತ ಹೇಳಲಿಕ್ಕೂ ನಿಮಗೆ ಹಕ್ಕಿಲ್ಲ. ಸಂವಿಧಾನಬದ್ಧ ಹಕ್ಕನ್ನು RSS ಪಡ್ಕೊಂಡಿದೆ.